ಯುದ್ಧ ಅಂತ್ಯದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತು ಹಿನ್ನೆಲೆ ಇದೀಗ ಚೇತರಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ಆದರೆ ಆಲ್ ಓವರ್ ವರ್ಲ್ಡ್ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ಗಳು ತಾರಕಕ್ಕೇರ್ತಾ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ತಾರಕಕ್ಕೇರ್ತಾ ಇದೆ. ನೋಡಿ, ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ತಾರಕಕ್ಕೇರ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ರೈಸ್ಗಳು ಕೂಡ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಜಸ್ಟ್ ಒಂದು ಥಿಂಕ್ ಮಾಡಿ, ಇಲ್ಲಿಂದ ಒಂದು ಲೋಡ್ ಟೊಮೆಟೊವನ್ನು ನೀವು ಮಹಾರಾಷ್ಟ್ರಕ್ಕೆ ಕಳಿಸ್ತೀರಿ, ಅದಕ್ಕೆ ಒಂದು 10,000 ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಎಣಿಸ್ಕೊಳ್ಳಿ. ಅದೇ 10,000 ಇನ್ನು ಮುಂದೆ 20,000 ಆದ್ರೆ ಆ ಹೊರೆ ಯಾರ ಮೇಲೆ ಬೀಳುತ್ತೆ? ನೇರವಾಗಿ ಗ್ರಾಹಕರ ಮೇಲೆ ಬೀಳುತ್ತೆ. ಟೊಮೆಟೊ ಪ್ರೈಸ್ ಅನ್ನ ಕೂಡ ನೀವು ಹೆಚ್ಚು ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸಿಂಪಲ್ ಸೆನ್ಸ್. ಅದೇ ರೀತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಜಗತ್ತಿನಲ್ಲಿ ಯಾರೆಲ್ಲ ಹೂಡಿಕೆಯನ್ನ ಮಾಡಿದ್ರೋ ಅದೆಲ್ಲವೂ ಕೂಡ ಆಚೆ ಈಚೆ ಏರಿಳಿತಗಳಾಗ್ತಾ ಇವೆ. ಮೊನ್ನೆ ಅದು ಎಸ್ಪೆಷಲಿ 2-3 ದಿನಗಳಿಂದಂತೂ ಸಿಕ್ಕಾಪಟ್ಟೆ ಕುಸಿತವನ್ನ ಕಂಡುಬಿಟ್ಟಿದೆ ಷೇರು ಮಾರುಕಟ್ಟೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $119 ಕೊಂಚ ಇಳಿಕೆ ಆಗಿದೆ. ಸದ್ಯ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $88 ಕುಸಿತವನ್ನು ಕಂಡಿದೆ. 24 ಗಂಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ 27% ಇಳಿಕೆ ಇದು ಶೇರ್ ಮಾರುಕಟ್ಟೆಯಲ್ಲಿ ಆಗಿದೆ.